ಡಯಾಬಿಟಿಸ್ ಇರುವವರೇ ಎಚ್ಚರ ಎಚ್ಚರ. ಡಯಾಬಿಟಿಸ್ ಇರುವವರಿಗೆ ಹೆಚ್ಚು ಹೃದಯಾಘಾತದ ಸಮಸ್ಯೆಗಳು ಕಾಡಲಿದ್ದು ಆರೋಗ್ಯದ ಮೇಲೆ ನಿಗಾ ಇಡದಿದ್ರೆ ಜೀವಕ್ಕೆ ಕುತ್ತು ಬರಬಹುದು ಅಂತ ಹೇಳಿ ಹೃದಯ ತಜ್ಞರು ಹೇಳ್ತಿದ್ದಾರೆ. ಹೌದು, ಆರೋಗ್ಯವಂತ ಜನರಿಗೆ ಹೋಲಿಕೆ ಮಾಡಿದ್ರೆ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವವರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿವೆಯಂತೆ. ಸದ್ಯ ಮಧುಮೇಹದಿಂದ ಬಳಲ್ತಾ ಇರೋವರಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಸಮಸ್ಯೆಯು ಕೂಡ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆಯಂತೆ. ಹೌದು, ದೇಹದಲ್ಲಿ ಹಾರ್ಮೋನ್ನಲ್ಲಿ ಅಸಮತೋಲನ ಕಾಣಿಸಿಕೊಳ್ಳಲಿದ್ದು ಅಧಿಕ ರಕ್ತದ ಗ್ಲೂಕೋಸ್ ಮತ್ತು ಹೈಪರ್ ಇನ್ಸುಲಿನ್ ಹೃದಯ ಬಡಿತದ ಮೇಲೆ ಪರಿಣಾಮ ಬೀರಲಿದೆಯಂತೆ. ಅಲ್ಲದೆ ಮಧುಮೇಹ ಇರುವಂತಹ ವ್ಯಕ್ತಿ ಧೂಮಪಾನ, ಮದ್ಯಪಾನ, ಅಧಿಕ ರಕ್ತದೊತ್ತಡ, ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ, ಮೂತ್ರಪಿಂಡ ಕಾಯಿಲೆ ಅಂತಹ ಸಮಸ್ಯೆಗಳಿದ್ರೂ ಇದೂ ಕೂಡ ಹೃದಯದ ಮೇಲೆ ಪರಿಣಾಮ ಬೀರಲಿದೆಯಂತೆ. ಅಲ್ಲದೆ ದೇಹಕ್ಕೆ ವ್ಯಾಯಾಮ ಇಲ್ಲದೆ ಇರೋದು, ಕುಟುಂಬದಲ್ಲಿ ಯಾರಿಗಾದರೂ ಕೂಡ ಹೃದಯದ ಸಮಸ್ಯೆ ಇದ್ರೆ ಇದು ಕೂಡ ಹೃದಯಾಘಾತ ಹಾಗೆ ಪಾರ್ಶ್ವವಾಯು ಹಾಗೆ ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗಲಿದೆಯಂತೆ. ಹೀಗಾಗಿ ಮಧುಮೇಹ ಇದ್ದವರು ಜೀವನ ಶೈಲಿಯ ಆರೋಗ್ಯಕರ ರೀತಿ ಬದಲಾಯಿಸಿಕೊಳ್ಬೇಕು. ಇನ್ನು ಪ್ರತಿದಿನ ವ್ಯಾಯಾಮ ಇಲ್ಲ ಅಂತ ಹೇಳಿದ್ರೆ ಯೋಗಾಭ್ಯಾಸ ಮಾಡುವಂತಹ ಅಭ್ಯಾಸ ಮಾಡ್ಕೊಳ್ಬೇಕು. ಇನ್ನು ಜಿಡ್ಡಿನ ಆಹಾರಗಳನ್ನ ಹಾಗೂ ಎಣ್ಣೆಯಲ್ಲಿ ಕರೆದಂತ ಆಹಾರಗಳನ್ನ ಸೇವಿಸಬಾರದು. ಅದರಂತೆ ಕೆಂಪು ಮಾಂಸಾಹಾರ, ಬೆಣ್ಣೆ, ತುಪ್ಪ ಮುಂತಾದ ಆಹಾರಗಳಿಂದ ದೂರ ಇರಬೇಕಂತೆ. ಇದರಿಂದ ಹೃದಯಾಘಾತ ಸಮಸ್ಯೆಗಳಿಂದ ಪಾರಾಗಬಹುದಂತೆ.